ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ಶೋ ಫ್ರಮ್ ಧಾರವಾಡ ಲೋಕ್ಸ. ಸೊ ಬರ್ರಿ ಇವತ್ತು ನಾನು ಸ್ಟಾರ್ಟ್ ಮಾಡೋಣ ಅಂತ. ಮಾಸ್ಕ್ ಹಾಕೊಂಡಿದ್ದ ಉದ್ದೇಶ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಬೆಂಗಳೂರಿಗೆ ಬಂದಾದ್ಮೇಲೆ ಬೆಂಗಳೂರಿಗೆ ಅಡ್ಜಸ್ಟ್ ಆಗಿಲ್ಲ. ಸೊ ಮಕ್ಕದ್ಮೇಲೆ ಗುಳ್ಳೆದ್ದವ ಮಾಸ್ಕ್ ಹಾಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ. ಆ್ಯಂಡ್ ಪೂರ್ತಿ ವ್ಲಾಗ್ ಮಾಸ್ಕ್ ಹಾಕೊಂಡಿರ್ತಾನಂತ. ಆ್ಯಂಡ್ ಇವತ್ತು ನಾವು ಹೊಂಟ ನೋಡ್ರಿಪ್ಪ ಚಿಕ್ಕಪೇಟೆಗೆ. ನಾನು ಈಗಿರೋದು ಬೆಂಗಳೂರಿನಾಗ ಅಂತಂತೇಳಿ ನಿಮ್ಗೆ ಆಲ್ರೆಡಿ ಡಿಕ್ಲೇರ್ ಮಾಡೀನಿ. ನಾನು ಧಾರವಾಡದಾಗ ಇಲ್ಲ ಅಂತೇಳಿ. ಸೊ ಬೆಂಗಳೂರಾಗ ಅದೇನಿ. ಇವತ್ತು ಸಂಡೇ ಇತ್ತು. ಸೊ ಹಂಗಾಗಿ ಒಂದಿಷ್ಟು ಶಾರ್ಟ್ಸ್ ಎಲ್ಲ ನನಗೆ ಬೇಕಾಗಿದ್ದು, ಶಾರ್ಟ್ಸ್ ಪ್ಯಾಂಟ್ ಎಲ್ಲ ಒಂದಿಷ್ಟು ಬೇಕಾಗಿದ್ದವು. ಒಂದು ಸ್ಟಡಿ ಮಾಡೋಕ್ಕೊಂದು ಚೇರ್ ಬೇಕಾಗಿತ್ತು. ಸೊ ಹಂಗಾಗಿ ಅವನ್ನೆಲ್ಲ ಬಂದ್ರೆ ತೊಗೊಂಡು ಅಂತೇಳಿ ಚಿಕ್ಕಪೇಟೆಗೆ ಹೊಂಟಾನೆ. ಸೊ ಬರ್ರಿ ಇವತ್ತಿಂದ ವ್ಲಾಗ್ ಅನ್ನತ್ಲ ಚಿಕ್ಕಪೇಟೆ ವ್ಲಾಗ್. ಭಾಳ ದಿನ ಆದ್ಮ್ಯಾಗ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ವ್ಲಾಗ್ ಮಾಡ್ತಾರೆ. ಸೊ ನಂಗೆ ನಮಗೆ ಮಾತಾಡೋಕ್ಕೆ ಬರಲಿಲ್ಲ ಅಂತಂದರೆ ಎಲ್ಲ ವ್ಲಾಗ್ ಸರಿಯಾಗಿ ಆಡಿಲ್ಲ ಅಂದರೆ ಕ್ಷಮಿಸ್ರಿ ಅಂತ ಕೇಳ್ತಾ, ಕ್ಷಮೆ ಇರಲಿ ಅಂತ ಕೇಳ್ತಾ. ಸೊ ಈಗ ಹೋಗೋಣ ಬರ್ರಿ ಚಿಕ್ಕಪೇಟೆಗೆ. ಇವೆಲ್ಲ ನಾನು ಎಲ್ಲ ಅರ್ಬಿ ಎಲ್ಲ ಹಿಂಗೆ ಇಟ್ಬಿಟ್ಟಾನೆ. ಯಾಕಂದ್ರೆ ಸ್ಟಡಿ ಮಾಡೋ ಗದ್ದಲೊಳಗೆ ಆರ್ಗನೈಸ್ಡ್ ಆಗಿದ್ದಂಥ ವಿಶ್ವ ಅಣ್ಣ ಆರ್ಗನೈಸ್ಡ್ ಆಗ್ಯಾನ ಅಂತ ಹೇಳ್ಬೋದು. ಬರ್ರಿ. ಆ್ಯಂಡ್ ಇದೊಂದು ತೊಗೊಂಬಂದೆ ನಾನೀಗ ಸ್ಟಡಿ ಟೇಬಲ್ಲು. ಇದೆಲ್ಲ ಪೊಲಿಟಿಕಲ್ ಮ್ಯಾಪ್, ಫಿಸಿಕಲ್ ಮ್ಯಾಪ್, ಹಿಸ್ಟ್ರಿ ಸಂಬಂಧಪಟ್ಟಿದ್ದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿದ್ದು, ಇಲ್ಲಿ ಇಂಡಿಯಾ ಮ್ಯಾಪ್ ಎಲ್ಲ ಹಚ್ಚೈತಿ. ಓದ್ಬೇಕಂತಂತೇಳಿ ಅಂದ್ರೆ ಓದಾಕತ್ತಾನೆ. ಇದು ಹೊಸ ಟೇಬಲ್ ತೊಗೊಂಬಂದಾನೆ. ಈ ಟೇಬಲ್ ಜೋಡಿ ಒಂದು ಚೇರ್ ಬೇಕಿತ್ತು ಕುಂತು ಸ್ಟಡಿ ಮಾಡೋಕೆ. ಹಾಗಾಗಿ ಈಗ ಹೆಂಗೋ ಚಾಪಿ ಹಾಸ್ಕೊಂಡೆಲ್ಲ ಕೆಳಕುಂತು ಓದ್ತಿರ್ತಾನೆ. ಸೊ ಒಂದು ಚೇರ್ ಸಂಬಂಧ ಹೊಂಡನ ಅಂತ ಅನ್ಬೋದು ಚಿಕ್ಕಪೇಟೆಗೆ. ಸೊ ಇವತ್ತಿನ ವ್ಲಾಗ್ ಚಿಕ್ಕಪೇಟೆ ಒಳಗಿರ್ತೈತಿ. ಚಿಕ್ಕಪೇಟೆ ಒಳಗೆಲ್ಲ ಹೆಂಗೆ ಸಾಮಾನು ಸಿಗ್ತಾವ ಅಂತೇಳಿ ನಾನು ಆಲ್ರೆಡಿ ಒಂದು ಸಲ ಹೋಗಿದ್ದೆ ಬೆಂಗಳೂರಿಗೆ ಬಂದು ಹೊಸತರಲ್ಲಿ. ಸೊ ಈಗ 4-5 ತಿಂಗಳ ಮತ್ತೆ ಹೊಂಟಾನೆ. ಸೊ ಬರ್ರಿ ಹೋಗೋಣಂತ ಚಿಕ್ಕಪೇಟೆಗೆ. ನಾನೆಂಗ ಮಾಡಲಿ ಮನಗನ್ನೆ ಬಣ್ಣನೆಯ ಪ್ರೀತಿಯ ಮುಸುಕಲಿ ಮನವಾಕತ್ತಾನನ್ನಾಕಿಯ ನಗು ಮೋಗದ ಬಿಳಿ ಮೋಗದ ಚೆಲ್ಮೋಗದ ಚೆನ್ನೆ ತಿಳಿ ನೀರ ತೆರ ಮನದಾಗ ಕತ್ತಳಲ್ಲ ನನ್ನೆ ಬೇಸತ್ತು ನಾಕು. ಇದುವೇ ಚಿಕ್ಕಪೇಟೆ. ಸೊ ಚಿಕ್ಕಪೇಟೆಗೆ ಬಂದಾಗೈತಿ. ರೇಟ್ ಎಲ್ಲ 200, 150 ಹಿಂಗಿರ್ತಾವ. ಇಲ್ಲಿ ಮಳೆ ಆಗೈತೆ ನೋಡ್ರಿ. ಅಲ್ಲಿ ಮಳೆ ಇದ್ದಿದ್ದಿಲ್ಲ. ಸೊ ಬರ್ರಿ ಹೆಂಗೆ ಏನೇನು ಶಾಪಿಂಗ್ ಮಾಡ್ತಾನ ಅಂತೇಳಿ ತೋರಿಸ್ತಾನೆ. ಈ ರೀತಿ ನೋಡ್ರಿ ಚಿಕ್ಕಪೇಟೆ. ತೀರಲು ಕತ್ತತ್ತಿ ಮುತ್ತಿಕ್ಕೂ ಒಳಲು ಕೆಲಕಾಲನ ಕಾಣದಿರೆ ಕನಕ ಕಳೆದಂತೆ. ಶಾಪಿಂಗ್ ಅಂತೂ ಒಂದು ಸ್ವಲ್ಪ ಹುಟ್ಟಮ್ಗೆನ ಆತ. ಹುಟ್ಟಮ್ಗೆಲ್ಲ ಒಂದು ಸ್ವಲ್ಪ ಅಡ್ಡಿ ಇಲ್ಲ. ಒಂದು ಅಂಗಿ, ಒಂದು ಪ್ಯಾಂಟು, ಒಂದೆರಡು ಶಾರ್ಟ್ಸ್ ತೊಗೊಂಡೈತಿ. ಅಲ್ಲಿ ಹೋದ್ಮೇಲೆ ರೂಮಿಗೆ ಹೋದ್ಮೇಲೆ ತೋರಿಸ್ತಾನಂತ. ಬನ್ನಿ. ಕದ್ಲು ಮಾಲ್ ಸಿಕ್ಕಾಬಡೆ ಇರತ್ತೆ ನೋಡ್ರಿ. ಪ್ರತಿ ಸಲ ಬಂದಾಗೂ ಇದು ಐ ಥಿಂಕ್ ನಾನು 3rd ಟೈಮ್ ಬರೋದು. ಇಷ್ಟು ಕದ್ಲು ಇದ್ದ ಬಿಟ್ಟಿರ್ತೈತಿ. ಹುಡುಕುವಳು ನಾಮುತ್ತಿಸಲು ತಪ್ಪಿದರೆ ಮೈದೋಳವಿ ಓಡುವಳು ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು. ನೋಡ್ರಿ ಥಿಂಗ್ಸ್ ಎಷ್ಟು ಚಂದ, ಎಷ್ಟು ಕ್ಯೂಟ್ ಅದ. ಇದು ಹಾಕೋದಿರತ್ತಲ್ಲ ಜೇನುತುಪ್ಪ ಹಾಕೋದು. ಕ್ಯೂಟ್ ಥಿಂಗ್ಸ್. ನಾನೆಂಗ ಮಾಡಲಿ ಮನದನ್ನೇ ಬಣ್ಣನೆಯ ಪ್ರೀತಿಯ ಮುಸುಕಲಿ ಮನ. ಸೊ ಇಲ್ಲೆಲ್ಲ ಹಣ್ಣಿನ ಅಂಗಡಿ ಇದು. ಯಪ್ಪ ಇದೆ ನಮ್ಮ ಈಗ ಬಂದೈತಿ ಅಂತಂದ್ರೆ KR ಮಾರ್ಕೆಟಿಗೆ. ಅಲ್ಲಿ ಚಿಕ್ಕಪೇಟೆ ಅಂತ ಕಣ ಐತದ KR ಮಾರ್ಕೆಟ್ ಅಂತೇಳಿ. ನಂಗೆ ಕುರ್ಚೆ ಬೇಕಾಗಿತ್ತು. ನಂಗೆ ಕುರ್ಚೆ ಒಂದು ಸಿಗಲಿಲ್ಲ. ಎಲ್ಲಿ ಹುಡುಕಿದ್ರು. ಇದು ಅಂತ ನೋಡ್ರಿಪ್ಪ KR ಮಾರ್ಕೆಟ್ ಹೆಂಗದ. ನಿಮಗೆ ಇಲ್ಲಿ ನೋಡ್ದಾರಿದ್ರಪ್ಪ ಅಂದ್ರೆ ಗೊತ್ತಿರತ್ತೆ. ಬಟ್ ನಾ ಫಸ್ಟ್ ಟೈಮ್ ಅಲ್ಲ ಬಂದಿದ್ದೆ. ಸೊ ದಿಸ್ ಇಸ್ ವಾಟ್ KR ಮಾರ್ಕೆಟ್. ಇಷ್ಟ ಮಟ್ಟ ಶಾಪಿಂಗ್ ಮಾಡಿ ಆಯ್ತು. ಸೊ ಈಗ ನಾನು ನಿಮಗೆ ಏನೇನು ಸಾಮಾನು ತೊಗೊಂಡೆ ಅಂತೇಳಿ ತೋರ್ಸೋಕ್ಕಾಗಿಲ್ಲ. ಸೊ
ರೂಮಿಗೆ ಹೋದ್ಮೇಲೆ ತೋರಿಸ್ತಾನಂತ ಏನೇನು ಸಾಮಾನು ತೊಗೊಂಡಣ ಅಂತೇಳಿ. ದಿಸ್ ಈಸ್ ವಾಟ್ ಚಿಕ್ಕಪೇಟೆ ಶಾಪಿಂಗ್. ಸೊ ಪಿ ಜಿಗೆ ಹೋದ್ಮ್ಯಾಗ ಸಿಗ್ತಾನಂತ್ರಿ. ಇನ್ನೊಮ್ಮೆ ಲಾಸ್ಟ್ ನೋಡ್ಕೊಂಬಿಡ್ರಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂಥ ವ್ಯೂ ಹೆಂಗೈತೆ ಅಂತೇಳಿ. ಜನ ಜಾತ್ರೆ. ತಿಳಿ ನೀರ ತೆರ ಮನದ ಕತ್ತಳೆಲ್ಲ ನನ್ನೇ ಬೇಸತ್ತು ನಾಕು ತೀರಲು ಕತ್ತತ್ತಿ ಮುತ್ತಿತ್ತು ಅಡಲು ಕೆಲ ಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು. ನಾ ಮುತ್ತಿಸಲು ತಪ್ಪಿದರೆ ಮೈದೋಡವಿ ಓಡುವಳು. ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು. ನಾ ಮುತ್ತಿಸಲು ತಪ್ಪಿದರೆ. ಫ್ರೆಂಡ್ಸ, ಇವತ್ತೇನು ಶಾಪಿಂಗಿಗೆ ಹೋಗಿದ್ನಲ್ಲ, ಸೊ ಶಾಪಿಂಗ್ ಹೋದಾಗ ಏನೇನು ಸಾಮಾನು ತೊಗೊಂಡು ಬಂದನಂತೇಳಿ ನಿಮಗೆ ತೋರಿಸೋ ಉದ್ದೇಶಕ್ಕಾಗಿ ಈ ಲಾಸ್ಟ್ನೇ ವಿಡಿಯೋ ನಾನೀಗ ಮಾಡಾಕತ್ತೇನೆ ರೀ. ಮಕ್ಕದ ಮೇಲೆ ಭಾಳ ಇದ್ದಾವ. ಮಕ್ಕ ನೋಡಿ ಯಾರು ಬೈಯಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಭಾಳ ಜನ ನನಗೀಗ ಅಲ್ಲಿ ಚಿಕ್ಕ ಓಡಿಸೋದಕ್ಕೆ ಎಲ್ಲರೂ ನನ್ನ ಮಕ್ಕ ಮಾಸ್ಕ್ ಹಾಕೊಂಡು ಹೋಗಿದ್ದೆ. ಕರೆ ಮಾಸ್ಕ್ ಕುಚ್ಚಿದ ಮೇಲೆ ಎಲ್ಲರೂ ಯಾಕೆ ಇಷ್ಟು ಗುಳ್ಳೆಗ್ಯಾವ ಪೀಲಿಂಗ್. ಒಬ್ಬರು ಮುಸ್ಲಿಮ್ಸ್ ಅಂಕಲ್ ಅಂತೂ ಮತ್ತೆ ಏನೋ ಅದಕ್ಕೆ ಹಿಂಗೆ ಮಾಡು ಅಂತ ಟಿಪ್ಸ್ ಹೇಳಿದ್ರೆ ನಾ ಏನು ಮಾಡಲಿಲ್ಲ, ನನಗೆ ಇಲ್ಲಿ ಹವಾಮಾನ ಆಗಿ ಬರೋದಿಲ್ಲ ಅಂತ ಹೇಳಿದೆ. ಆ್ಯಂಡ್ ಯಾರು ಸಿಗ್ತಾರೆ ಅಲ್ಲಿ ಅಂಗಡಿಗೆ ಹೋಗಿ ಅಂಗಡಿ ಅನ್ಸೋದಕ್ಕೆ ಕೇಳ್ತಾರೆ ಇಷ್ಟ ಗುಳ್ಳೆಗ್ಯಾವಪ್ಪಿ ಅಂತಂತಂತೇಳಿ. ಅಷ್ಟು ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಗುಳ್ಳೆಗ್ಯಾವ ಅಂತಂತೇಳಿ ಕೇರ್ ಮಾಡ್ತಾರೆ. ಅಂದ್ರೆ ಮನುಷ್ಯನ ಮೇಲೆ ಮನುಷ್ಯಾಗ ಇನ್ನೊಬ್ಬ ಕೇರ್ ಮಾಡ್ತಾನೆ ಅಂದ್ರೆ ಇದು ಭಾಳ ಖುಷಿ ಪಡುವಂಥ ವಿಚಾರ. ಆದ್ರೆ ನನಗೊಂಥರ ಆಸೆ ಅನ್ಸಾಗ್ಬಿಟ್ಟೈತಿ. ಗುಳ್ಳಿದ್ ನೋಡಿ ಅಲ್ಲಿ ಏನೇನು ತೊಗೊಂಬಂದ ಅಂತ ಹೇಳ್ತಾನಂತ ಸಾಕೀಗ ಕ್ಯಾಮ್ರಾ ಮುಂದೆ ಮಕ್ಕ ತೋರ್ಸೋದ ಕಸ ಅನ್ಸಾಕತ್ತೈತಿ. ಇತ್ತಿತ್ಲಾಗ ಅಷ್ಟು ಮಕ್ಕ ಬರ್ಬಾದಾಗೈತಿ. ಒಂದೊಂದು ಕಾಲದಾಗ ಹೆಂಗಿದ್ನಿ ಅಂತೇಳಿ ಈ ಕಡೆ ಸೈಡ್ ಫೋಟೋಸ್ ಹಾಕ್ತಾನಂತ. ಹಂಗಂತ ವಿಶ್ವ ಈಗ ಇರ್ತಿ ಆಗಿಬಿಟ್ಟಾನ. ನೀವೇ ಕ್ಯಾಮ್ರಾ ಅಂತ ಫೇಸ್ ಮಾಡಬೇಕಾ ಹೆಂಗಂದ್ರು. ಸೊ ಮಕಾರಕ್ಕೆ ಇರಲಿ ಏನರಾಗಲಿ, ಸೊ ನನ್ನ ಕರ್ತವ್ಯ ಅಂತ ಮಾಡ್ತಾನಂತ, ಏನಾದರೂ ಆಗಲಿ ಅಂತ ಹೇಳ್ತಾ. ಸೊ ಈಗ ಏನು ಮಾಡ್ದಂತ ಅಂದ್ರೆ ಶಾಪಿಂಗ್ ಏನೇನು ಮಾಡ್ಕೊಂಬಂದ ಅಂತ ತೋರಿಸ್ತಾನಂತ. ಆ್ಯಂಡ್ ಫಸ್ಟ್ನಕ್ಕೆ ಹೇಳ್ತಾರೆ ಇವಿಷ್ಟು ಅರ್ಬಿಗಳು ಬರೀ 200, 300, 100, 50 ರೂಪಾಯಿ. ಈ ಪ್ಯಾಂಟಿಗೆ ಐತಲ್ರಿ ಬರೀ 50 ರೂಪಾಯಿ. ಈ ಪ್ಯಾಂಟಿಗೆ ಜಸ್ಟ್ 50 ರೂಪಾಯಿ. ಇದೊಂದು ನೈಟ್ ಪ್ಯಾಂಟ್ ಇದೆ, ಕೆಳಗೆ ಹಿಂಗೆ ಇದು ಐತಿ. ಇದೊಂದು ನೈಟ್ ಪ್ಯಾಂಟ್. ಸೊ ನೈಟ್ ಪ್ಯಾಂಟ್ ಇದ್ದಿದ್ದಿಲ್ಲ ಅಂತ ಹೇಳಿ ಒಂದು ಪ್ಯಾಂಟ್ ತೊಗೊಂಡು ಜಸ್ಟ್ 50 ಕೊಟ್ಟಾನೆ. ಆ್ಯಂಡ್ ಈ ಶಾಪಿಂಗ್ ಮಾಡುವಷ್ಟು ಸೌಕಾರ ಏನಪ್ಪ ಅಂತಂತೇಳಿ ಯಾರು ಆಡಬಾರ್ದು, ಮತ್ತು ನಮ್ಮ ಮನ್ಯಾಗ ಲಾಗ್ ಮುಡಿಸೋದು ಬೈಬಾರ್ದು ಅಂತಂತೇಳಿ ಕೆಲ್ಸಕ್ಕೆ ಹೋಗಿದ್ದು ಒಂದು ಸ್ವಲ್ಪ ಅಮೌಂಟ್ ಇತ್ತು. ಅದರೊಳಗೆ ಎಸೆನ್ಷಿಯಲ್ ಅಂತಂತ ಏನು ಅನ್ನಿಸ್ತಾವಲ್ಲ ಅವನೊಂದಿಷ್ಟು ತೊಗೊಂಬಂದಾನೆ. ಆ್ಯಂಡ್ ನನ್ನ ಕಡೆ ಜೀನ್ಸ್ ಪ್ಯಾಂಟ್ ಇದ್ದಿದ್ದಿಲ್ಲ ಹಾಕೊಳಕ್ಕೆ, ಎಲ್ಲರ ಹೊಂಟ್ರೆ ಸೊ ಜೀನ್ಸ್ ಪ್ಯಾಂಟ್ ತೊಗೊಂಬಂದಾನೆ. ಅವು ಎಷ್ಟು ರೇಟ್ ಅಂತಂದು ಹೇಳ್ತಾನೆ, ಜಸ್ಟ್ 50, 100, 200, 300 ದ್ಯಾಟ್ ಯಾವ ಹೋಗಿಲ್ಲ. ಓಕೆ, ಇದೊಂದು ಪ್ಯಾಂಟ್ ಜಸ್ಟ್ 50. ಇದೊಂದು ಶಾರ್ಟ್ಸ್ ಇಲ್ಲೇ ಇದ್ದಾಗ ರೂಮ್ನಾಗ ಇದ್ದ ಹಾಕೊಳ್ಳೋಕೆ ಶಾರ್ಟ್ಸ್ ಭಾರಿ ಐತಿದೆ. ನಿಮ್ಮ ಕ್ಯಾಮ್ರಾದಾಗ ಅಷ್ಟೊಂದು ಸರಿಯಾಗಿ ಕಾಣಿಸೋದಿಲ್ಲ. ಭಾರಿ ಅಂದ್ರೆ ಭಾರಿ ಹಿಂಗೆ ಒಂಥರ ಮೆತ್ತಗೈತಿ ಇದೊಂದು ಶಾರ್ಟ್ಸ್. ಆ್ಯಂಡ್ ಈ ಪ್ಯಾಂಟಿಗೆ ಏನಂತಾರೆ ಗೊತ್ತಿಲ್ಲ, ಈ ಪ್ಯಾಂಟನ್ನು ಅನಾಹುತ ಐತಿ, ಭಾಳ ಚಂದ ಐತಿ. ನಾ ಇತ್ತಿತ್ಲಾಗ ವ್ಲಾಗ್ ಒಳಗೆ ಅನಾಹುತ ಅಂತೇಳಿ ಭಾಳ ಬಳಸಾಕತ್ತೀನಿ. ಅನಾಹುತ ಅಂದ್ರೆ ನನ್ನ ಪ್ರಕಾರ ಮಸ್ತ್ ಅಂದ್ರೆ ಮಸ್ತ್ ಗಿಲಿಗಿಲಿ ಇದೆ ಅಂತ ಅರ್ಥ. ಆ್ಯಂಡ್ ಇದಕ್ಕೆ ಯಾವ ಪ್ಯಾಂಟ್ ಅಂತಾರ್ರಿಪ್ಪ, ಬ್ಯಾಗಿ ಪ್ಯಾಂಟ್ ಅಂತಾರಲ್ಲ, ಬ್ಯಾಗಿ ಪ್ಯಾಂಟ್. ನಮ್ಮ ಕಡೆ ಎಲ್ಲ ಅದಕ್ಕೆ ನಾವು ಬಳಗ ಅಂತಂತ ಹೇಳ್ತೇವೆ, ಜೋತ್ಯಾಡು ಪ್ಯಾಂಟ್ ಅಂತ ಹೇಳ್ತೇವೆ. ಸೊ ಇದೊಂಥರ ಜೋತ್ಯಾಡು ಪ್ಯಾಂಟ್. ಮತ್ತು ಹೊಳ್ಳೆ ಇದೊಂದು ಹುಡ್ಡಿ ತೊಗೊಂಬಂದಾನೆ. ಹುಡ್ಡಿ ನಂಗೆ ಗೊತ್ತೈತಿ, ನನ್ನ ಲಾಗ್ ಭಾಳ ದಿನದಿಂದ ನೋಡಕತ್ತಿದ್ರಪ್ಪ ಅಂದ್ರೆ ಗೊತ್ತಾಗ್ಬೋದು ನಿಮ್ಗೆ ನಾ ಹುಡ್ಡಿ ಬರುತ್ತೆ ಅಂತೇಳಿ. ಹುಡ್ಡಿ ಭಾಳ ಇಷ್ಟಪಡ್ತಾನೆ. ಸೊ ಒಂದು ಹುಡ್ಡಿ ತೊಗೊಂಬಂದಾನೆ, ನೋಡ್ಬೋದು. ಹುಡ್ಡಿ ನಂಗೆ ಈ ಕಲರ್ ಇತ್ತಿಲ್ಲ ಭಾಳ ಇಷ್ಟ ಆಗತ್ತವ. ಒಂದು ಹುಡ್ಡಿ ತೊಗೊಂಬಂದಾನೆ. ಇದಕ್ಕೆ ಆದ್ರೆ ನನಗಿಂತ ದೊಡ್ಡ ಇಷ್ಟು ತಗಲಾಗೈತಿದೆ. ಸೊ ಇದು ನಮ್ಮ ತಮ್ಮ ಕೊಡ್ಬೋದು, ಇಲ್ಲಾಂದ್ರೆ ನಾನು ಇದನ್ನು ಹಿಡಿಸಿ ಹಾಕೋಬೋದು. ಜೀನ್ಸ್ ಪ್ಯಾಂಟ್ ಇದ್ದಿಲ್ಲ ರೀ ಹಾಕೊಳಕ್ಕೆ. ಎಲ್ಲರ ಹೊಂಟ್ರೆ ಕ್ಲಾಸಿಗೆ ಹೋಗಕತ್ರೂ ಬರೀ ಇವು ಏನು ಈಗ ದಿವಸ ಇಲ್ಲದ ಹಾಕೋತಾನಲ್ಲ, ಮತ್ತು ನೈಟ್ ಪ್ಯಾಂಟ್ ಮೇಲೆ ಹಾಕಿದ್ದೆ ಕ್ಲಾಸಿಗೆ. ಹಾಗಾಗಿ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ. ಈ ಕಡೆ ಎದಕ್ಕೆ ಸ್ಕ್ರೀನ್ ಜಾಸ್ತಿ ಬಿಟ್ಟಂತ ಅಂದ್ರೆ ಹಿಂಗೆ ತೋರ್ಸಕ್ಕಂತ ಹೇಳಿ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ. ಈ ಜೀನ್ಸ್ ಪ್ಯಾಂಟಿಗೆ ಜಸ್ಟ್ 200. ಅಲ್ಲಿ ಸಸ್ತ ಭಾಳ ಸಿಗ್ತಾವ ಅಂತನೂ ಕಾರಣಕ್ಕೆ ನನಗೂ ರೊಕ್ಕ ಜಾಸ್ತಿ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಹಿಂಗೆ ಅರ್ಬಿ ಹಂಚ್ಲಿ ಮೇಲೆ. ಆದ್ರೆ ಒಂದಿಷ್ಟು ನಂಗೆ ಎಸೆನ್ಷಿಯಲ್ ಅಂತೇಳಿ ಅಂತ ಅನಿಸ್ತದೆ. ಕ್ಲಾಸಿಗೆ ಹೋಗಪ್ಪ ಅಂದ್ರೆ ಹಂಗೆ ಹೋಗಕ್ಕೆ ಬರೋಂಗಿಲ್ಲ. ಎಂಥದಾರ ಪ್ಯಾಂಟ್ ಹಾಕೊಂಡು ಪ್ಯಾಂಟ್ ಇದ್ದಿದ್ದಿಲ್ಲ. ಸೊ ಪ್ಯಾಂಟ್ ಇಲ್ಲದಕ್ಕೆ ಪ್ಯಾಂಟ್ ತೊಗೊಂಡು ಮಕ್ಕ ಭಾಳ ಖರಾಬ್ ಕಾಣತೈತಿ. ಇರಲಿ, ಈಗ ಮಾಡೋಕ್ಕೆ ಬರೋಂಗಿಲ್ಲ. ಇದೊಂದು ಪ್ಯಾಂಟ್ ತೊಗೊಂಡಾನೆ. ಆ್ಯಂಡ್ ಇಷ್ಟೇ ಅಲ್ಲದೆ ನಾನು ಹೋದ ಶಾಪಿಂಗ್ ಹೋದಾಗ ಏನೇನು ಸಾಮಾನು ತೊಗೊಂಡಿದ್ದೆ ಅಂತೇಳಿ ನಾನು ಅವಾಗ ವ್ಲಾಗ್ ಮಾಡಿದ್ದಿಲ್ಲ. ಯಾಕಂದ್ರೆ ನನ್ನ ಕಡೆ ಅವಾಗ ಫಸ್ಟ್ ಫೋನ್ ಇತ್ತು, ಹೊಸ ಫೋನ್ ಇದ್ದಿದ್ದಿಲ್ಲ. ಹಾಗಾಗಿ ಅವಾಗ ಏನೇನು ಸಾಮಾನು ತೊಗೊಂಡಿದ್ನ ಅಂತ ತೋರಿಸ್ತಾನಂತ. ಇವತ್ತು ಲುಂಗಿ ಊಟನೇ ನಿಮಗೆ ಕಾಣಿಸಂಗಿಲ್ಲದೆ ತೋರಿಸ್ತಾನಂತ. ಲುಂಗಿ ಹೆಂಗೆ ಊಟನಂತಂತೆ ಇಟ್ಸ್ ನಾಟ್ ವಿಸಿಬಲ್ ಎನಿವೇ.
ಸೊ ಇದಕ್ಕೆ ಏನಂತಾರಪ್ಪ ಅಂತಂತಂದ್ರೆ ಜಾಕೆಟ್ ಥರ ಇದೆ, ಕಾಣಿಸಂಗಿಲ್ಲ ಅಂತ ಕಾಣುತ್ತೆ. ಈ ಜಾಕೆಟಿಗೆ ಕೂಡ ಜಸ್ಟ್ 200 ಕೊಟ್ಟ ನೋಡ್ರಿ, ಬರೀ 200. ಹೆಂಗೆ ಅಕ್ಕ ಅಂದ್ರೆ ತೋರಿಸ್ತಾನೆ ಅಂತ ನಿಮ್ಗೆ ಹಾಕೊಂಡು ಇದನ್ನು ಹಾಕೊಂಡು ತೋರಿಸ್ತಾನಂತ. ಹೆಂಗೈತೆ ಬಂದ್ರೆ ಇದು ಗಿಚ್ಚಿ ಗಿಲಿಗಿಲಿ ಐತಿ, ಈ ರೀತಿ ಆಗುತ್ತೆ. ಕೆಳಗೆ ಲುಂಗಿ ಐತಿ, ಅದ್ರ ಜೋಡಿ ಸರಿ ಕಾಣಿಸಂಗಿಲ್ಲ, ಬಟ್ ಹಾಕೊಂಡ್ರೆ ಮಾತ್ರ ಮಸ್ತ್ ಕಾಣಿಸ್ತಿದೆ. ಸೊ ಇದಕ್ಕೆ ಜಸ್ಟ್ ಬರೀ 200 ಕೊಟ್ಟನೆ, ಈ ರೀತಿ ಅದ. ಆ್ಯಂಡ್ ಇನ್ನೊಂದು ಜೋಡಿ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಒಂದು ಅಂಗಿ ಇತ್ತು, ಅದನ್ನು ನಮ್ಮ ತಮ್ಮ ಕೊಟ್ಟು ಬಂದೆ. ಈ ಪ್ಯಾಂಟ್ ಬರೀ 100 ರೂಪಾಯಿ. ಈ ಪ್ಯಾಂಟ್ ಇಂಥವೆಲ್ಲ ಪ್ಯಾಂಟ್ ಇದ್ದಿದ್ದಿಲ್ಲರಿಪ್ಪ, ಇವು ಒಂಥರ ಫಾರ್ಮಲ್ ತರಕಂತ. ಇದಕ್ಕೆ ಬರೀ ಜಸ್ಟ್ 200 ಕೊಟ್ಟಾನಿ. ಹೆಂಗೈತಪ್ಪ ಅಂದ್ರೆ ಇದು ಕೌದಿ ಐತಿ, ಅಷ್ಟು ದಪ್ಪ ಐತಿ. ಇದನ್ನು ಹಾಕೊಂಡ್ರೆ ನಾ ಇದ್ರೊಳಗೆ ಪೂರ್ತಿ ಮುಚ್ಚೋಕೇನಿ. ಬಟ್ ಸ್ಟೈಲ್ ಮಾಡಕ್ಕಂತಂದ್ರೆ ನಮ್ಮ ಕಡೆ ಅದನ್ನು ಭಾಳ ಸರ್ಕ್ಯಾಸ್ಟಿಕ್ ಆಗಿ ಯೂಸ್ ಮಾಡ್ತೀವಿ ನಾವು. ಅದನ್ನು ಸ್ಟೈಲ್ ಮಾಡಕ್ಕೆ ಅಂದ್ರೆ ಇಲ್ಲಿ ಬೆಂಗಳೂರೊಳಗೆ ಒಂದು ಸ್ವಲ್ಪ ಇಲ್ಲಿ ಹೆಂಗಿರ್ತಾರೆ ಹಂಗೆ ಇರಾಕಂತೇಳಿ ಅಂತ ಅನ್ಬೋದು ನೋಡ್ರಿ. ಇಲ್ಲಿ ಹೆಂಗಿರ್ತಾರಲ್ಲ ಜನ ಸ್ಟೂಡೆಂಟ್ಸ್ ಎಲ್ಲ ಹಂಗೆ ಇರಾಕಂತಂತೇಳಿ ಇದೊಂದು ಇರ್ಲಿ ಅಂತಂತೇಳಿ ಇದೊಂದು ಅಂಗಿ ತೊಗೊಂಡಾನಿ. ಆದ್ರೆ ಇವನು ಎಂದಿಗೆ ಹಾಕೋಬೇಕು, ನಾ ಕ್ಲಾಸಿಗೆ ಹೋಗಿ ಸ್ಟಡಿ ಮಾಡೋದ್ರೊಳಗೆ ನಂದು 10-12 ಆಗಿರ್ತೈತಿ. ಇನ್ನೆಲ್ಲಿ ಇವನ್ನೆಲ್ಲ ಹಾಕೊಂಡು ಅಡ್ಡಾಡ್ಬೇಕು. ಹಂಗೆ ಸುಮ್ಮನೆ ಇರಲಿ ಅಂತಂತೇಳಿ ಎಲ್ಲಾರ ಹೋಗೋದು ಬಂತು ಮಾಡೋದು ಬಂತು ಏನಾರ ಒಂದು ಬಂತಪ್ಪ ಅಂದ್ರೆ ಇರಲಿ ಅಂತಂತೇಳಿ ಹಿಂಗೆ ತೊಗೊಂಡಾನಿ. ಇಂಥ ಉದ್ದಂತೂ ಕಲರ್ದು ಭಾಳ ದಿನದಿಂದ ಆಸೆ ಇತ್ತು ಅಂತ ಒಂದು ಅಂಗಿ ತೊಗೋಬೇಕಂತೇಳಿ ಅಂಗಿ ತೊಗೊಂಡಾನಿ. ಬಟ್ ಒಮ್ಮಿನೂ ಹಾಕ್ಕೊಂಡಿಲ್ಲ. ಇವನು ಬರೀ ತೊಗೊಂಡು ಇಟ್ಕೊಳ್ದಾಗೈತಿ, ಬಟ್ ಒಮ್ಮಿನೂ ಹಾಕ್ಕೊಂಡಿಲ್ಲ. ಸೊ ಇದಾಗಿತ್ತು ನಾ ಇವತ್ತು ಮಾಡ್ಕೊಂಬಂದಿದ್ದೆ ಶಾಪಿಂಗ್. ಯಾರಿಗಾದ್ರೂ ಮುಖದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಡಾಕ್ಟರ್ ಪರಿಚಯ ಇದ್ದಾರೆ ಹೇಳ್ರಿ, ಯಾಕಂದ್ರೆ ನಾ ಈಗ ಆಲ್ರೆಡಿ ಟ್ರೀಟ್ಮೆಂಟ್ ಒಳಗೆ ಅದನ್ನೇ ಟ್ರೀಟ್ಮೆಂಟ್ ತೊಗೊಳಕತ್ತೀನಿ. ಗುಳಿಗೆ ಎಲ್ಲ ತೊಗೊಳತ್ತೀನಿ, ಬಟ್ ನಂಗೆ ಅವು ಕಂಟ್ರೋಲಿಗೆ ಬರವಲ್ಲು. ಮಕ್ಕಳ ಮ್ಯಾಗೇನು ಗುಳ್ಳಿ ಆ್ಯಂಡ್ ಕೂದಲು ಭಾಳ ಉದ್ರಾಕತ್ತಾವ. ಬೆಂಗಳೂರಿಗೆ ಬಂದಾದ್ಮೇಲೆ ಇಲ್ಲಿ ಹವಾಮಾನ ಆಗಿರ್ಬೋದು, ಇಲ್ಲಿ ನೀರು ನನಗೆ ಸೂಟ ಆಗೋದ್ರಿ. ಬಾಡಿ ಎಲ್ಲ ನಾ ವಿಶ್ವ ಆರಾಮದಾನಿಲ್ಲ ಅಂತಂತೇಳಿ ನನ್ನನ್ನು ನಾನು ಹೊಳ್ಳ ಪ್ರಶ್ನೆ ಮಾಡ್ಕೊಳಕತ್ತೇನೆ. ನಂಗೆ ಉತ್ತರ ಸಿಗೋದಿಲ್ಲ, ಯಾಕಂದ್ರೆ ನಂಗೆ ಅಷ್ಟು ನಾ ಆರಾಮಿಲ್ಲ ಅಂತಂದೇಳಿ ನಂಗೆ ಅನ್ಸಾಕತ್ಬಿಟ್ಟೈತಿ. ಕೈಕಾಲಾಗೆಲ್ಲ ಶಕ್ತಿ ಇಲ್ಲಂಗೆ ಆಗ್ಬಿಟ್ಟೈತಿ. ಊಟ ಸರಿಯಾಗಿ ಆಗುತ್ತಿಲ್ಲ ಬಿಟ್ಟು ಬಹುಶಃ. ಯಾಕಂದ್ರೆ ಈಗ ನೋಡ್ರಿ ಮಧ್ಯಾಹ್ನ ಇನ್ನೂ ಊಟ ಆಗಿಲ್ಲ. ಎಷ್ಟಾದ ಟೈಮ್ ಆಗಲಿ 3 ಗಂಟೆ 2-2:30 ಆಯ್ತು. ಊಟ ಸರಿಯಾಗಿ ಆಗತ್ತಿಲ್ಲ. ಬೆಳಗ್ಗೆ ನಾಷ್ಟದ್ದು, ರಾತ್ರಿ ಊಟದ ಪ್ರಾಬ್ಲಮ್, ಪಿ ಜಿ ಊಟ. ಸೊ ಹಂಗಾಗಿ ಒಂದು ಸ್ವಲ್ಪ ಐ ಆಮ್ ನಾಟ್ ಗುಡ್ ಆ್ಯಸ್ ಬಿಫೋರ್. ನಾ ಅಷ್ಟೊಂದು ಮೊದಲಕ್ಕಿದ್ದಂಗೆಲ್ಲ ಆರಾಮಿಲ್ಲ ಅಂತ ಹೇಳ್ಬೋದು. ಇದಾಗಿತ್ತು ಚಿಕ್ಕಪೇಟೆ ಶಾಪಿಂಗ್ ಇದ್ದ ವ್ಲಾಗ್. ಸೊ ನಿಮ್ಗೆ ಇಷ್ಟ ಆದಂತೆ ಅಂದ್ಕೊಂಡ್ಬನ್ನಿ. ಏನಪ್ಪ ಹೆಣ್ಮಕ್ಳಂಗೆಲ್ಲ ಶಾಪಿಂಗ್ ಮಾಡಿದ್ದು ಅಂತ ತೋರ್ಸಾಕತ್ತಿಲ್ಲ ಅಂತ ನೀವು ಅನ್ಬೋದು. ಈ ವಿಡಿಯೋ ಏನಪ್ಪ ಅಂದ್ರೆ ನಮ್ಮ ಮನ್ಯಾಗ ಒಂದು ಸ್ವಲ್ಪ ತೋರಿಸೋದಿತ್ತ, ಇಂಥ ಡ್ರೆಸ್ ತೊಗೊಂಬಂದಾನ ಅಂತೇಳಿ. ಇವಷ್ಟು ನನಗಲ್ಲ, ನಮ್ಮ ತಮ್ಮ ಏನದಲ್ಲ ಅವಂಗೊಂದಿಷ್ಟು ಅದಾವು. ಸೊ ನಮ್ಮ ತಮ್ಮಗೂ ತೋರಿಸಿದ್ರೆ ಅಂತ ವ್ಲಾಗ್ ಶೇರ್ ಮಾಡಿಬಿಟ್ರೆ ತಮ್ಮನು ನೋಡ್ತಾನೆ ಈ ಹೆಂಗಿನ ಹೆಂಗೆ ಅಂತೇಳಿ. ಸೊ ಅವ್ನಿಗೆ ಇಷ್ಟ ಆಗಿದ್ದವ ಚೂಸ್ ಮಾಡ್ತಾನೆ ಅಂತ ಅನ್ನೋ ಕಾರಣಕ್ಕೆ ಇದ್ರಾಗ ಒಂದಷ್ಟು ಅಂಗಿಗಳನ್ನ ನಿಮ್ಗೆ ತೋರಿಸುವಂಥ ಉದ್ದೇಶ ಆಗಿತ್ತು ಅಂತ ಅನ್ಬೋದು. ಆ್ಯಂಡ್ ಇನ್ನೂ ಊಟ ಆಗಿಲ್ಲರಿ. ಸೊ ಈಗ ಊಟಕ್ಕೆ ಹೋಗ್ಬೇಕೈತಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾನಂತ. ನಿಮಗೆ ಈ ಲಾಗ್ ಇಷ್ಟ ಆದಂತೆ ಅನ್ಕೊಂಡು ಶಾಪಿಂಗ್ ಲಾಗ್ ಭಾಳ ಸಣ್ಣ ಲಾಗು. ನಂಗೆ ಎಷ್ಟು ಸಾಧ್ಯ ಆಗೈತಿಲ್ಲ ಅಲ್ಲೆಲ್ಲ ಅಡ್ಡಾಡಿ ಬಂದಂಗೆ ತೋರಿಸ್ಕೊಂಡೆ. ಅಲ್ಲಿ ಜಾಸ್ತಿ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಫೋನ್ ವರ್ಕ್ ತೆಗೆದಪ್ಪ ಅಂದ್ರೆ ಅಲ್ಲಿ ಫೋನ್ ಕಳುಗಿಳು ಆಗಿತ್ತು ಅಂತ ಅನ್ನೋದು ಒಂದು ಭಯ. ಹಾಗಾಗಿ ನಂಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದಾಗಿತ್ತು ನನ್ನ ಶಾಪಿಂಗ್ ಲಾಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬೈ. ಲವ್ ಯು. ಅವರ ಸಿಗ್ತಾನಂತ ಇನ್ನೊಂದು ಸೂಪರ್ ಡೂಪರ್ ಆದ ವ್ಲಾಗ್ನಾಗ. 15 minutes later. ಪ್ರತಿಯೊಂದನ್ನು ತೋರಿಸಿ ಮತ್ತೆ ಕೆಳಗೆ ಹೋಗಿ ಊಟ ಮಾಡಿ ಬಂದೆ. ಪ್ರತಿಯೊಂದನ್ನು ತೋರಿಸಿದೆ, ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಾನಂತಂತೇಳಿ. ಮತ್ತು ಊಟ ಮಾಡಿ ಬಂದೆ ಕೆಳಗೆ ಹೋಗಿ. ಮೇನ್ ಶೂನ ತೋರಿಸ್ಲಿಲ್ಲ. ಈ ಥರ ಶೂ ತೊಗೊಂಬಂದಿ, ಶೂನ ತೋರಿಸ್ಲಿಲ್ಲ. ಅದಕ್ಕೆ ಲಾಸ್ಟ್ನೇ ವಿಡಿಯೋ ಮಾಡ್ಕೊಂಡೆ ಶೂ ತಂದೆ. ಇಷ್ಟು ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಸಿ ಯು ಸೂನ್ ಅಗೇನ್.